ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮಿಂದ ದೂರವಾಗಿರುವಂತಹ ವ್ಯಕ್ತಿಗೆ ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆಯಾ, ನಿಮ್ಮನ್ನು ಕಳ್ಕೊಂಡೆ ಅನ್ನೋಂತಹ ಭಾವನೆ ಅವರಿಗೆ ಆ ಪಶ್ಚಾತ್ತಾಪ ಕಾಡ್ತಾ ಇದೆಯೋ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ಓಕೆ, ಲವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹೊಸದಾಗಿ ಜಾಯ್ನ್ ಆಗಿರೋರಿಗೆ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾದಂಥ ಅಳುವಂಥದ್ದು ಅಥವಾ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ಳುವಂಥದ್ದೆಲ್ಲ ಮಾಡಬೇಡಿ. ಸೊ ಆ ಥರ ಮಾಡಿದ್ರೆ ನೀವು ನಿಮ್ಮ ಏನು ಇನ್ನೊಂದು ಸಲ ಕಮೆಂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಂದರೆ ಕಮೆಂಟಲ್ಲಿ ಏನು ತಿಳಿಸ್ತೀರಾ, ಆ ನೆಗೆಟಿವ್ ಆಗಿ ಯಾರೆಲ್ಲ ಪದೇ ಪದೇ ರಿಪೀಟ್ ಆಗಿ ಮಾಡ್ತಾ ಇರ್ತೀರ, ನಿಮ್ಮ ಕಮೆಂಟ್ ಬ್ಲಾಕ್ ಆಗುತ್ತೆ. ಸೊ ನೆನಪಿರಲಿ. ಓಕೆ, ಸೊ ಹಾಗಾಗಿ ನಾನೇನು ಹೇಳಿರ್ತೀನಿ ಅಷ್ಟನ್ನ ಪಾಸಿಟಿವ್ ಆಗಿದ್ದರೆ ನೀವು ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಪಾಸಿಟಿವ್ ರಿವ್ಯೂಗಳನ್ನ ಕಮೆಂಟಲ್ಲಿ ಶೇರ್ ಮಾಡ್ಕೊಬೋದು, ಅಥವಾ ನಾನೇನು ಹೇಳಿರ್ತೀನಿ ಅದನ್ನು ನೀವು ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೋದು. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆನೆ ಮುಂದಿನ ತಿಂಗಳು ಮೇ 23 ಮತ್ತು 24ನೇ ತಾರೀಕು ಚಕ್ರ ಧ್ಯಾನ ಮತ್ತು ಸಾಧನೆ ಈ ಒಂದು ಕ್ಲಾಸ್, ಆನ್ಲೈನ್ ಕ್ಲಾಸ್ ನಡೀತಾ ಇದೆ, 7 ಚಕ್ರ ಮೆಡಿಟೇಷನ್. ಸೊ ಯಾರೆಲ್ಲ ಜಾಯ್ನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಇವತ್ತಿಂದ ಆ ಒಂದು ಕ್ಲಾಸಿಗೆ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಯಾವಾಗಿರುತ್ತೆ ಏನು ಪ್ರತಿಯೊಂದು ಡೀಟೇಲ್ ನಾನು ಒಂದು ವಾಯ್ಸ್ ಕ್ಲಿಪ್ನ ಮಾಡಿಬಿಟ್ಟು ಲಾಸ್ಟಲ್ಲಿ, ವಿಡಿಯೋ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ ನೋಡಿಬಿಟ್ಟು ದೆನ್ ನೀವು ಜಾಯ್ನ್ ಆಗ್ಬೋದು. ಅದರ ಏನು ಬೆನಿಫಿಟ್ ಇದೆ, ಏನಕ್ಕೆ ಜಾಯ್ನ್ ಆಗಬೇಕು, ಅದ್ರಲ್ಲಿ ಏನು ಕಲಿತೀರಾ, ಪ್ರತಿಯೊಂದು ಡೀಟೇಲ್ ನಾನು ವಾಯ್ಸ್ ನೋಟಲ್ಲಿ ಹೇಳಿದ್ದೀನಿ. ಯಾರು ಸ್ಕಿಪ್ ಮಾಡ್ಕೊಂಡು ಹೋದವರಿಗೆ ಇದು ಮಾಹಿತಿ ಸಿಕ್ಕಿರೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಿಮಗೆ ವಾಯ್ಸ್ ಕ್ಲಿಪ್ ಇರುತ್ತೆ 7 ಚಕ್ರ ಮೆಡಿಟೇಷನ್, 7 ಚಕ್ರ ಧ್ಯಾನ ಮತ್ತು ಸಾಧನೆಯ ಈ ಒಂದು ಕ್ಲಾಸ್ ಬಗ್ಗೆ. ಓಕೆ, ಸೊ ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ರ ಬೇಗ ಬೇಗ ಜಾಯ್ನ್ ಆಗಿ. ಇದು ಲಿಮಿಟೆಡ್ ಸೀಟ್ ಆಗಿರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ಫಸ್ಟ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದ್ದಕ್ಕೆ. ಆ್ಯಂಡ್ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಎಸ್, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಓಕೆ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಗಾಢವಾಗಿರುವಂತಹ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಓಕೆ, ನಿಮ್ಮಿಂದ ಅವರು ದೂರ ಆಗೋದಕ್ಕೆ ಒಂದು ಬೇರೆಯವರ ಒಂದು ಕೈವಾಡ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಬೇರೆಯವರಿಗೋಸ್ಕರ ನೀವಿಬ್ಬರು ಜಗಳ ಮಾಡಿಕೊಂಡು ನಿಮ್ಮಿಬ್ಬರ ಮಧ್ಯ ಈ ಒಂದು ಬ್ರೇಕಪ್ ಸಿಚುವೇಶನ್ ಬಂದಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ. ಸೊ ಅವ್ರಿಗೆ ಅದು ರಿಯಲೈಸೇಷನ್ ಆಗಿದೆ. ಈ ಒಂದು ಪ್ರೀತಿನ ಕಳ್ಕೊಳ್ಳೋದಕ್ಕೆ, ಈ ವ್ಯಕ್ತಿನ ಕಳ್ಕೊಳ್ಳೋದಕ್ಕೆ ಆ 3ನೇ ವ್ಯಕ್ತಿಯ ಒಂದು ಸಪೋರ್ಟ್ ಜಾಸ್ತಿ ಇತ್ತು. ಆ 3ನೇ ವ್ಯಕ್ತಿಯ ಮಾತನ್ನ ಕೇಳಿ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನುವಂಥ ಪಶ್ಚಾತ್ತಾಪ ನಿಮ್ಮ ಪರ್ಸನ್ಗೆ ಇದೆ. ಓಕೆ, ಸೊ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅಷ್ಟು ಸುಲಭವಾಗಿ ಅವರನ್ನು ಯಾರೂ ಕೂಡ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಯಾರೋ ಒಬ್ರು ಹೇಳಿದ ಮಾತನ್ನ ಅವರು ತುಂಬ ನಂಬಿಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅಂದರೆ ನಿಮ್ಮ ಬಗ್ಗೆ ಏನೋ ನೆಗೆಟಿವ್ ಆಗಿ ಯಾರು ಹೇಳಿದ್ದಾರೆ, ಅದನ್ನು ಅವರಿಲ್ಲಿ ನಂಬಿದ್ದಾರೆ. ಆ ನಂಬಿಕೆ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಅದು ಸುಳ್ಳು ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ. ಯಾರೋ ಒಬ್ರು ಅವ್ರಿಗೆ ಏನು ಹೇಳಿದ್ರು ಅದು ಸುಳ್ಳು ಅನ್ನೋದು ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ. ಯಾಕೆ ಸುಳ್ಳು ಅಂತ ಹೇಳಿದ್ರೆ ಯಾರೋ ಒಬ್ರು ನೀವಿಬ್ರನ್ನ ಉದ್ದೇಶಪೂರ್ವಕವಾಗಿಯೇ ದೂರ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡೇನೆ
ಅವರಿಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದರು. ಸೊ ಆ ಒಂದು ಮಾತುಗಳನ್ನ ಇವರು ನಂಬಿ ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ದಾರೆ. ಸೊ ಅದು ಆ ರಿಯಲೈಸೇಷನ್ ಇವಾಗ ಆಗ್ತಾ ಇದೆ ಅವರಿಗೆ. ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ನ, ನಂಬಿಕೆ ಇಟ್ಟು ತಪ್ಪು ಮಾಡಿದ್ನ, ಅಥವಾ ಆ ವ್ಯಕ್ತಿನ ನಂಬಿ ತಪ್ಪು ಮಾಡಿದ್ನ, ಆ ವ್ಯಕ್ತಿಯ ಮಾತನ್ನ ಕೇಳಿ ನಂಬಿ ತಪ್ಪು ಮಾಡಿದ್ನ, ಈ ಥರದ್ದೆಲ್ಲ ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಡಿ ಲೆಟರ್, ಎ ಲೆಟರ್, ಎನ್ ಲೆಟರ್, ವಿ ಲೆಟರ್, ವೈ ಲೆಟರ್, ಜಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಐ ಲೆಟರ್, ಸಿ ಲೆಟರ್, ಪಿ ಲೆಟರ್, ಬಿ ಲೆಟರ್, ಎಸ್ ಲೆಟರ್, ಟಿ ಲೆಟರ್. ಇಲ್ಲಿ ಇಬ್ಬರದ್ದು ಹೆಸರು ಒಂದೇ ಲೆಟರಲ್ಲೇ ಬರುತ್ತೆ, ಒಂದೇ ಅಕ್ಷರದಲ್ಲೇ ನಿಮ್ಮಿಬ್ಬರ ಹೆಸರಿದೆ. ಆ್ಯಂಡ್ ನಿಮ್ಮ ಹೆಸರಲ್ಲಿ ಇರ್ಬೋದು, ನಿಮ್ಮ ಪರ್ಸನ್ ಹೆಸರಲ್ಲಿ ಇರ್ಬೋದು, ಯಾವುದೋ ಒಂದು ದೇವರ ಹೆಸರಿನ ಒಂದು ಜೊತೆ ನಿಮ್ಮ ಪರ್ಸನ್ ಹೆಸರಿದೆ. ಅಂದರೆ ನಿಮ್ಮ ಪರ್ಸನ್ ಹೆಸರೇ ದೇವರ ಹೆಸರಾಗಿರಬಹುದು, ಅಥವಾ ಒಂದು ದೇವರ ಹೆಸರಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಎಂಡಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ದೇವರ ಹೆಸರನ್ನು ಅವರು ಹಾಕ್ಕೊಂಡಿರೋವಂಥದ್ದು, ಅಂದರೆ ಇರೋವಂಥದ್ದು. ಹಾಕ್ಕೊಂಡಿರೋದು ಅಂದರೆ ಅವರೇ ಆ್ಯಡ್ ಮಾಡಿದ್ದಾರೆ ಅಂತಲ್ಲ, ಬಟ್ ನಿಮ್ಮ ಪರ್ಸನ್ ಹೆಸರಲ್ಲಿ ದೇವರ ಹೆಸರಿದೆ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ರಾಶಿಗಳು ಧನಸ್ಸು, ವೃಷಭ, ಮೇಷ, ಕರ್ಕಾಟಕ, ಸಿಂಹ, ತುಲಾ, ವೃಷಭ, ಮಕರ. ಓಕೆ, ಸೊ ಡೇಟ್ ಆಫ್ ಬರ್ತ್ 19/1/23/6/7/29. ಇಲ್ಲಿ ಎಲ್ಲೋ ಒಂದು ಕಡೆ 38 ಎನರ್ಜಿ ಬರ್ತಿದೆ. 38 ಅಂತ ಹೇಳಿದಾಗ ನಿಮ್ಮ ಏಜ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಏಜ್ ಆಗಿರ್ಬೋದು. ಇಲ್ಲಿ ಏಜಲ್ಲಿ ಇಬ್ಬರಲ್ಲೂ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಇಲ್ಲಿ ನೀವೇನಾದರೂ ಹುಡುಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮ್ಗಿಂತ ತುಂಬ ಚಿಕ್ಕವರಾಗಿದ್ದಾರೆ. ಅಂದರೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಪರ್ಸನ್, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರು ನಿಮ್ಮ ಏಜ್ಗಿಂತ ಚಿಕ್ಕವರಿದ್ದಾರೆ. ಹುಡುಗಿ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಓಕೆ, ಸೊ ಹುಡುಗ ಈ ರೀಡಿಂಗ್ನ ನೋಡ್ತಾ ಇದ್ರೆ ನಿಮ್ಮ ಏಜ್ಗಿಂತ ಹುಡುಗಿಯ ಏಜ್ ಜಾಸ್ತಿ ಇದೆ. ಸೊ ಈ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಆ ಏಜಿನ ಅಂತರದಿಂದನೇ ಇಲ್ಲಿ ನಿನ್ಕಿಂತ ಚಿಕ್ಕ ಹುಡುಗನ ಮದುವೆ ಆಗ್ತೀಯಾ ಅಥವಾ ನಿನ್ಕಿಂತ ದೊಡ್ಡ ವಯಸ್ಸಿನ ಹುಡುಗಿನ ಮದುವೆ ಆಗ್ತೀಯಾ, ಸಮಾಜ ಏನು ಹೇಳುತ್ತೆ, ಈ ಥರದೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಇಲ್ಲ ಒಂದು ಕಡೆ ಇದು ಇಲ್ಲಿಗೆ ಸ್ಟಾಪ್ ಮಾಡಿರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಒಂದು ನಿಮಿಷ. ಎಸ್, ಸೊ ಆಗಲೇ ಹೇಳಿದಾಗೆ 7 ಚಕ್ರ ಧ್ಯಾನ ಹಾಗೂ ಸಾಧನೆಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಅದರ ಡೀಟೇಲ್ಸ್ ಎಲ್ಲದು ಕೂಡ ವಿಡಿಯೋ ಲಾಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ. ವಾಯ್ಸ್ ನೋಟಲ್ಲಿ ಆಲ್ರೆಡಿ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿಬಿಟ್ಟು ಬೇಗ ಜಾಯಿನ್ ಆಗಿ. ಓಕೆ, ಸೊ ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ ನಿಮ್ಮ ಸೀಟನ್ನು ಮೊದಲು ಬುಕ್ ಮಾಡ್ಕೊಂಬಿಡಿ. ಏಸ್ ಆಫ್ ಸಾರ್ಡ್ಸ್, ದ ಹರ್ಮಿಟ್ ಕಾರ್ಡ್, ದ ವೀಲ್. ನೋಡ್ಬೋದು ಕಾಲಚಕ್ರ ಹೇಗೆ ಸಡನ್ ಆಗಿ ತಿರುಗ್ತಾ ಇದೆ ಅಂತ ಹೇಳಿಬಿಟ್ಟು. ದ ಟವರ್ ಕಾರ್ಡ್ ಕೂಡ ಬರ್ತಿದೆ. ತಲೆಯಲ್ಲಿ ಹಾಕಿರುವಂಥ ನೀರು ಕಾಲ್ಬುಡಕ್ಕೆ ಬರಲೇಬೇಕು. ಕೆಲವರು ಮಾಡಿದಂತಹ ಕಿತಾಪತಿಗಳು, ಕೆಲವರು ಮಾಡಿದಂತಹ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇಕಂತ ಯಾರೆಲ್ಲ ಏನೆಲ್ಲ ಮೋಸ ಮಾಡಿದರು ಅಥವಾ ತಂದು ಹಾಕಿದ್ರಲ್ವ, ಅವರಿಗೆಲ್ಲೋ ಒಂದು ಕಡೆ ಅವರು ಪ್ರಾಬ್ಲಮ್ನ ನೋಡ್ತಾ ಇದ್ದಾರೆ, ಫೇಸ್ ಮಾಡ್ತಾರೆ ಇವಾಗ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದ್ದಾರೆ. ಅವರು ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ನೋಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಕ್ವೀನ್ ಆಫ್ ಸಾರ್ಡ್ಸ್, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ, ದ ಸ್ಟಾರ್ ಕಾರ್ಡ್. ವಾವ್, ನೋಡ್ಬೋದು ದ ವೀಲ್ ಕಾರ್ಡ್ ಕೆಳಗಡೆ ನಿಮಗೆ ದ ಸ್ಟಾರ್ ಕಾರ್ಡ್ ಬರ್ತಿದೆ, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಅದು
ನೋಡೋಣ, ಹೇಳ್ತೀನಿ ಮುಂದೆ. ನೋಡ್ಬೋದು 5 ಆಫ್ ಸಾಟ್ಸ್ ಬರ್ತಿದೆ, ಸಾರಿ 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಎನರ್ಜಿ ತುಂಬ ಪಾಸಿಟಿವ್ ಆಗಿ ಆ್ಯಂಡ್ ನಿಮ್ಮ ಪರವಾಗಿದೆ. ನನಗೆ ಥ್ಯಾಂಕ್ ಯು ಸೋ ಮಚ್. ನೈಸ್. ನೋಡಬಹುದು ಇಲ್ಲಿ ನಾನು ಹೇಳಿದೆ ಅಲ್ವಾ, ಮೊದಲನೇದಾಗಿ ದ ವೀಲ್ ಕಾರ್ಡ್ ಕೆಳಗಡೆ ದ ಸ್ಟಾರ್ ಕಾರ್ಡ್ ಬರ್ತಿದೆ, ದ ಟವರ್ ಕಾರ್ಡ್ ಕೆಳಗಡೆ ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಸೊ ಇಲ್ಲಿ ಯಾರು ಬೇರೆ ವ್ಯಕ್ತಿಗಳು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಟ ಆಡಬೇಕಿದ್ರೆ ನೀವು ತುಂಬ ನೊಂದ್ಕೊಳ್ತಾ ಇದ್ರಿ, ಈ ವ್ಯಕ್ತಿ ಮಾತನ್ನ ಈ ಪರ್ಸನ್ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಆ ಒಂದು ಟೈಮಲ್ಲಿ ನಿಮಗೆ ಏನು ಮಾಡ್ಬೇಕಂದ್ರೆ ದಾರಿ ತೋಚ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆ ದಾರಿ ಎಲ್ಲದೂ ಕೂಡ ಓಪನ್ ಅಪ್ ಆಗ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾರು ಬಂದು ಕೈವಾಡ ಇತ್ತು ಅಥವಾ ಯಾರು ಬೇಕಂತ ಮೂಗ್ ತೋರಿಸಿದ್ರು, ಅವರ ರಿಲೇಶನ್ಶಿಪ್ಪಲ್ಲಿ ಇವಾಗ ಪ್ರಾಬ್ಲಮ್ ನೋಡ್ತಾ ಇದ್ದಾರೆ ಅವರು. ಹೇಳಿದೆ ಅಲ್ವಾ, ಕರ್ಮ ರಿಟರ್ನ್ ಆಗಿರುವಂಥದ್ದು. ಓಕೆನಾ? ಸೊ ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಬಾಂಡಿಂಗ್ ಅಂತ ಹೇಳಿದಾಗ ಈ ವ್ಯಕ್ತಿ ನಿಮಗೆ ಸಡನ್ ಆಗಿ ಪರಿಚಯ ಆಗಿರಬಹುದು ಅಥವಾ ಫ್ರೆಂಡ್ಸ್ ಮುಖಾಂತರನೇ ಪರಿಚಯ ಆಗಿರ್ಬೋದು, ಏನೋ ಒಂದು ಯೂನಿವರ್ಸಲ್ ಕನೆಕ್ಷನ್ ನಿಮಗೆ ಅಚಾನಕ್ ಆಗಿ ಈ ವ್ಯಕ್ತಿ ಸಿಕ್ಕಿದ್ರು, ಪ್ರೀತಿ ಅಂತ ಬೆಳೀತು, ಬಾಂಧವ್ಯ ಬೆಳೀತು, ಒಂದು ಕ್ಲೋಸ್ನೆಸ್ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು, ನೀವು ಪ್ರಪಂಚನೇ ಇವರು ಅನ್ನೋ ಥರದಲ್ಲಿ ಆಗಿತ್ತು, ಅವ್ರಿಗೂ ಕೂಡ ನೀವೇ ಪ್ರಪಂಚ ಅನ್ನೋ ಥರದಲ್ಲಿ ಆಗಿತ್ತು. ಸೊ ಅದೆಲ್ಲದರ ಮಧ್ಯೆ ಯಾರೋ ಒಬ್ರು ಬಂದು ನಿಮ್ಮ ಪ್ರೀತಿನ ಸಹಿಸ್ಲಿಕ್ಕಾಗ್ದೇನೆ ನಿಮ್ಮನ್ನ ದೂರ ಮಾಡಿರುವಂತಹ ಎನರ್ಜಿ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಏಸ್ ಆಫ್ ಸಾಟ್ಸ್ ಬರ್ತಿದೆ ಅಂಡ್ ದ ಹರ್ಮಿಟ್ ಕಾರ್ಡ್ ಕೂಡ ಬರ್ತಿದೆ. ಇಲ್ಲಿ ನೋಡಬಹುದು ಹರ್ಮಿಟ್ ಕಾರ್ಡ್ ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರೀಗ ಏಕಾಂತದಲ್ಲಿದ್ದಾರೆ, ಅವರಿಗೆ ಪಶ್ಚಾತ್ತಾಪ ಅಂತಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏಕಾಂತದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮಿಂದ ದೂರ ಹೋದ್ಮೇಲೆ ಅವರಿಗೆ ಜಗತ್ತೇ ಶೂನ್ಯ, ದ ವೀಲ್ ಕಾರ್ಡ್, ಜಗತ್ತೇ ಫುಲ್ ಬಿಗ್ ಝೀರೋ, ಶೂನ್ಯ ಅನಿಸುವಂತಹ ಒಂದು ಎನರ್ಜಿ ಬರ್ತಿದೆ. ಅವರು ತಮ್ಮ ತಪ್ಪುಗಳನ್ನ ಪಟ್ಟಿ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಮಾಡಿದೆ ಅವಳ ವಿಷಯದಲ್ಲಿ, ಅವನ ವಿಷಯದಲ್ಲಿ ನಾನು ಏನೆಲ್ಲ ತಪ್ಪು ಮಾಡಿದೆ, ಯಾರ್ದೆಲ್ಲ ಮಾತು ಕೇಳಿದೆ, ಯಾರ ಮಾತನ್ನು ಕೇಳಿ ನಾನು ಮೋಸ ಹೋದೆ, ಯಾರ ಮಾತನ್ನ ಕೇಳಿ ಈ ಪ್ರೀತಿನ ನಾನು ಕಳ್ಕೊಂಡೆ, ಎಲ್ಲವನ್ನು ಕೂಡ ಅವ್ರು ಇವಾಗ ಮತ್ತೆ ಹೊರಗೆ ಹಾಕ್ತಾ ಇರೋವಂಥದ್ದು. ಈಗ ದನಗಳೆಲ್ಲ ನೀವು ನೋಡಿರ್ತೀರ, ದಿನ ಪೂರ್ತಿ ಆ ಹುಲ್ಲು ಸೊಪ್ಪು ಅದನ್ನೆಲ್ಲ ಮೆಂದ್ಕೊಂಡು ತಿನ್ಕೊಂಡು ರಾತ್ರಿ ಮಲ್ಕೊಳ್ಳುವಾಗ ಅದು ಏನು ಮಾಡಿರುತ್ತೆ ಅಂದರೆ ನೈಟ್ ಟೈಮಲ್ಲಿ ಏನು ಮಾಡುತ್ತೆ, ಅದೆಲ್ಲವನ್ನ ಹೊರಗೆ ತೆಗೆದು ಮೆಲ್ಕ್ ಹಾಕ್ತಾ ಇರುತ್ತೆ ಅಲ್ವಾ? ಸೊ ನಿಮ್ಮ ಪರ್ಸನ್ ಎನರ್ಜಿಲಿ ಇದೇ ಎನರ್ಜಿ ಬರ್ತಿರೋದು. ದಟ್ ಮೀನ್ಸ್ ಇಲ್ಲಿ ದ ಎಂಟ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಆ ಗೋವಿನ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರ್ಸನ್ ಮನೆಯಲ್ಲಿ ರೀಸೆಂಟ್ ಆಗಿ ಗೋವನ್ನ ತಂದಿರಬಹುದು ಅಥವಾ ಕರು ಹಾಕಿರ್ಬೋದು, ಪುಟ್ಟು ಕರ ಬಂದಿರಬಹುದು ಅಥವಾ ಪುಟ್ಟು ಕರನ ತಗೊಂಬಂದಿರಬಹುದು ಕರುನ, ಅಥವಾ ಇಲ್ಲಿ ಗೋವಿನ ಎನರ್ಜಿ ಇಲ್ಲಿ ರೀಸೆಂಟ್ ಡೇಸಲ್ಲಿ ಹೋಗ್ಬಿಟ್ಟು ಗೋದಾನವನ್ನು ಕೂಡ ಮಾಡಿರ್ಬೋದು, ಅಥವಾ ನಿಮಗೆ ಯಾರಾದರೂ ಹೇಳಿರ್ಬೋದು ಗೋದಾನ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಗೋ ಪೂಜೆ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಗೋ ಪೂಜೆ ಮಾಡಿರ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನೆಗೆ ಗೋವು ಬಂದಿರ್ಬೋದು, ದನ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲೊಂದ್ ಕಡೆ ನೀವು ಪೂಜೆ ಮಾಡಿರ್ಬೋದು, ಅಥವಾ ಈ ರೋಡ್ಗಳಲ್ಲಿ ಬಸವನ ಕರ್ಕೊಂಬರುವಂತಹ ನಾದಸ್ವರನ ಮಾಡಿಕೊಂಡು ಬಸವನ ಕರ್ಕೊಂಬರ್ತಾರೆ ರೋಡಲ್ಲಿ, ಆ ಥರನೂ ಕೂಡ ನಿಮ್ಮ ಮನೆ ಎದುರಿಗೆ ಬಂದಿರಬಹುದು ರೀಸೆಂಟ್ ಡೇಸಲ್ಲಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅದೊಂದು ಪಾಸಿಟಿವ್ ಸೈನ್, ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಕೆಲವೊಂದಷ್ಟು ದಾರಿಗಳು ಓಪನ್ ಆಗ್ತಿದೆ ಅನ್ನೋ ಸೈನ್ ನಿಮಗೆ ಯೂನಿವರ್ಸ್ ನಿಮಗೆ ಆ ಗೋವಿನ ಮುಖಾಂತರ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಬಹುದು ದ ಟವರ್ ಕಾರ್ಡ್, ಹಾಗೆ ಸಾರಿ ದ ಸ್ಟಾರ್ ಕಾರ್ಡ್ ಎನರ್ಜಿ ಆ್ಯಂಡ್ ಕ್ವೀನ್ ಆಫ್ ಸಾರ್ಡ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿಯಲ್ಲಿ ಬರ್ತಿರುವಂಥದ್ದು. ಇಲ್ಲಿ ನಿಮ್ಮನ್ನು ಕಳ್ಕೊಂಡಂತಹ ನೋವು ಅವರಿಗೀಗ ಚುಚ್ಚುತ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಬೆಲೆ ಏನು ಅನ್ನೋದನ್ನ ನೀವು ಹೋದ್ಮೇಲೆ ಅವ್ರಿಗೆ ಅರ್ಥ ಆಗಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ ಒಂದು ನೋವು ಅವ್ರಿಗೆ ಗೊತ್ತಾಗ್ಬೇಕಿತ್ತು, ನಿಮ್ಮ ಬೆಲೆ ಏನೊಂದು ಅರ್ಥ ಆಗ್ಬೇಕಿತ್ತು ಅಂತ ಹೇಳಿದ್ರೆ ನೀವು ಅವರಿಂದ ದೂರ ಆಗ್ಬೇಕಿತ್ತು ಅಥವಾ ನಿಮ್ಮಿಂದ ಅವ್ರು ದೂರ ಆಗ್ಬೇಕಿತ್ತು. ಇದೊಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು ನಿಮ್ಮ ಪ್ರೀತಿಯಲ್ಲಿ. ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿ ನಿಮ್ಮ ಪರವಾಗಿ ಇಲ್ಲದೆ ಇರಬಹುದು, ಆದ್ರೆ ಅರ್ಥ ಮಾಡ್ಕೊಳ್ಳಿ, ಅವರ ಆತ್ಮದ ತುಡಿತ ನಿಮ್ಮ ಕಡೆಗೆ ಇದೆ. ಅವ್ರು ನಿಮ್ಮ ಹಳೆಯ ಮೆಸೇಜ್ಗಳನ್ನ ನೋಡ್ತಾ ಇದ್ದಾರೆ, ಫೋಟೋಸ್ಗಳನ್ನ ನೋಡ್ತಾ ಇದ್ದಾರೆ, ಅದ್ರ ಜೊತೆಗೆ ಕಣ್ಣೀರು ಕೂಡ ಹಾಕ್ತಿರುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ಪುಟ್ಟ ಕಥೆನ ಹೇಳ್ತೀನಿ ನಿಮಗೆ. ಯಾವಾಗಲೂ ನಾನು ಈ ಕಥೆನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಆ್ಯಂಡ್ ಆ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋಂತಹ ಆ ಒಂದು ವಿಷಯವನ್ನು ಉದ್ದೇಶ ಇಟ್ಕೊಂಡು ಹೇಳುವಂಥದ್ದು. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ಎಸ್, ಒಂದು
ಶಿಲ್ಪ ಕಲೆ ಇರುತ್ತೆ, ಶಿಲ್ಪಿ ಇರ್ತಾನೆ. ಶಿಲ್ಪಿ ಏನು ಮಾಡ್ತಿರ್ತಾನೆ, 2 ಕಲ್ಲುಗಳಿರುತ್ತೆ, 2 ಕಲ್ಲುಗಳನ್ನ ಕೆತ್ತನೆ ಮಾಡ್ತಾ ಇರ್ತಾನೆ ಆ ಶಿಲ್ಪಿ. ಒಂದು ಕಲ್ಲು ಕೆತ್ತನೆ ಮಾಡುವಾಗ ಹುಳಿ ಪೆಟ್ಟು ಬೀಳತ್ತಲ್ವಾ, ಆ ಪೆಟ್ಟುಗಳನ್ನೆಲ್ಲವನ್ನು ಕೂಡ ಸಹಿಸ್ಕೊಳತ್ತೆ. ಇನ್ನೊಂದು ಕಲ್ಲು ಸಹಿಸ್ಕೊಳಕ್ಕಾಗದೆ ಅದು ಬ್ರೇಕ್ ಆಗ್ಬಿಡುತ್ತೆ, ಅಂದ್ರೆ ಹೊಡೆದೋಗ್ಬಿಡುತ್ತೆ ಆ ಕಲ್ಲು. ಸುಂದರವಾಗಿ ಹುಳಿ ಪೆಟ್ಟನ್ನ ತಿಂದಂತಹ ಆ ಕಲ್ಲು ಸುಂದರವಾಗಿರುವಂತಹ ವಿಗ್ರಹ ದೇವರ ಪೂಜೆಗೆ ಅದು ಏನು ಪರ್ಫೆಕ್ಟ್ ಆಗಿರುತ್ತೆ, ಸರಿನಾ. ಸೊ ಇನ್ನೊಂದು ಕಲ್ಲು ಏನಾಗಿರುತ್ತೆ, ಹೊಡೆದೋಗಿರುತ್ತಲ್ವಾ, ಅದೇ ದೇವಸ್ಥಾನದ ಮೆಟ್ಲಾಗಿರುತ್ತೆ ಅದೇ ಕಲ್ಲು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪೂಜೆಯ ವಿಗ್ರಹ ಆ ಹುಳಿ ಪೆಟ್ಟನ್ನ ತಿಂತು, ಸೊ ಹಾಗಾಗಿ ಅದು ಪೂಜೆಯ ವಿಗ್ರಹ ಆಯ್ತು. ಹುಳಿ ಪೆಟ್ಟನ್ನ ಸಹಿಸ್ಲಿಕ್ಕೆ ಆಗದೇನದೇನಾಯ್ತು, ದೇವಸ್ಥಾನದ ಮೆಟ್ಟಲಾಗ್ಲಿಕ್ಕೆ, ಕೆಲವರ ಕಾಲ್ ತುಳಿತಕ್ಕೆ ಅದು ಇರ್ಬೇಕಾಗಾಯ್ತು ಅಲ್ವಾ. ಆ ಹುಳಿ ಪೆಟ್ಟು ತಿನ್ನಿದ್ರೆ ಅದು ಕೂಡ ದೇವಸ್ಥಾನದ ವಿಗ್ರಹ ಆಗ್ತಿತ್ತು. ಬಟ್ ಅದಕ್ಕೆ ತಡಿಯಕ್ಕಾಗ್ದೇನೆ ಅದೇನಾಗ್ಬಿಡ್ತು, ಬೇರೆಯವರ ಒಂದು ಕಾಲ್ ತುಳಿತಕ್ಕೆ ಇರುವಂತಹ ಪರಿಸ್ಥಿತಿ ಆ ಒಂದು ಕಲ್ಲಿಗೆ ಬಂತು. ನಿಮ್ಮ ಪ್ರೇಮವೂ ಅಷ್ಟೇನೆ ಇಲ್ಲಿ. ನಿಮ್ಮ ಈ ಒಂದು ದೂರದ ಕಾಲ, ಸಪರೇಷನ್ ಪೀರಿಯಡ್ ಏನಿದೆ, ನಿಮ್ಮನ್ನ ಒಡೆಯದ್ ಹಾಕೋದಿಕ್ಕೆ ಅಂತ ಇಲ್ಲಿ ಬಂದಿಲ್ಲ. ನಿಮ್ಮ ಮನಸ್ಸನ್ನು ಒಡೆದಾಕೋದಿಕ್ಕೆ, ನಿಮ್ಮ ಜೀವನವನ್ನು ಹೊಡೆದಾಕೋದಿಕ್ಕೆ ಅಂತ ಹೇಳಿ ಬಂದಿಲ್ಲ. ನಿಮ್ಮನ್ನ ಸುಂದರ ವಿಗ್ರಹವನ್ನಾಗೋದಿಕ್ಕೆ, ಆ ವಿಗ್ರಹ ರೂಪವನ್ನು ಮಾಡೋದಿಕ್ಕೋಸ್ಕರ ಈ ಒಂದು ಸಪರೇಷನ್ ನಿಮ್ಮ ರಿಲೇಶನ್ಶಿಪ್ಪಿಗೆ ಬಂದಿರುವಂತದ್ದು. ಅವ್ರು ನಿಮ್ಮಿಂದ ದೂರ ಹೋದದ್ದು ಶಾಪವಲ್ಲ, ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮಿಬ್ಬರ ಪ್ರೀತಿಯ ಆಳವನ್ನ ಅಳೆಯುವ ಒಂದು ಪರೀಕ್ಷೆ ಆಗಿತ್ತು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಕಳ್ಕೊಂಡವರು ನಿಮ್ಮ ಬೆಲೆ ತಿಳಿಯದೇ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಅಷ್ಟು ಪ್ರೀತಿನ ಅವ್ರಿಗೆ ಕೊಟ್ಟಿದ್ದಾರೆ. ನೋಡ್ಬೋದಾ, ಎಂಟ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಒಂದು ತಾಯಿ ಮಗುವನ್ನ ಎಷ್ಟು ಪ್ರೀತಿ ಮಾಡುತ್ತೆ, ಆ ಪ್ರೀತಿನ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಇಲ್ಲಿ ಕೆಲವೊಂದು ಎನರ್ಜಿ ನೋಡಿದಾಗ ಇದು ಬರೀ ಸಂಬಂಧನೇ ಆಗಿರ್ಬೇಕು, ಬರೀ ಲವರ್ಸೇ ಆಗಿರ್ಬೇಕು, ಗಂಡ ಹೆಂಡತಿನೇ ಆಗಿರ್ಬೇಕು ಅನ್ನೋದಿಲ್ಲ. ಅದಕ್ಕೂ ಮೀರಿದ ಒಂದು ಸಂಬಂಧ ಇದೆ ಇಲ್ಲಿ. ಆ ಸೋಲ್ ಕನೆಕ್ಷನ್, ಈ ಲವ್ವರ್ಸು, ಗಂಡ ಹೆಂಡತಿ ಅದೆಲ್ಲ ಏನಿದೆ, ಅದಕ್ಕೂ ಮೀರಿದಂತಹ ಒಂದು ಸೋಲ್ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಇಬ್ಬರದ್ದು. ಅಂದ್ರೆ ಆ ತಾಯಿ ಪ್ರೀತಿನ ಎಲ್ಲಾ ಹೆಣ್ಮಕ್ಳಿಗೂ ಕೊಡೋದಿಕ್ಕಾಗಲ್ಲ. ಆ ತಾಯಿ ಪ್ರೀತಿನ ಕೆಲವೊಂದು ಹೆಣ್ಮಕ್ಳು, ಕೆಲವೊಂದು ಗಂಡ್ಮಕ್ಳಿಗೆ ಮಾತ್ರ ಕೊಡೋದಿಕ್ಕಾಗತ್ತೆ ಆ ತಾಯಿ ಪ್ರೀತಿನ, ಸರಿನಾ. ಯಾಕಿದು ಅಂತ ಹೇಳಿದ್ರೆ, ಆ ಕನೆಕ್ಷನ್, ಆ ಒಂದು ಸೋಲ್ ನಿಮಗೆ ಕನೆಕ್ಟ್ ಆದಾಗ ಮಾತ್ರ ನಿಮಗೆ ಆ ತಾಯಿ ಪ್ರೀತಿನ ನಿಮಗೆ ಅವ್ರಿಗೆ ಕೊಡೋದಿಕ್ ಸಾಧ್ಯ. ಹಾಗಂತ ಯೋಚನೆ ಮಾಡಿ ನೀವು ಎಲ್ಲರಿಗೂ ನಿಮ್ಮ ಪ್ರೀತಿನ ಕೊಡೋದಿಕ್ಕಾಗಲ್ಲ ಅಲ್ವಾ. ಪರ್ಫೆಕ್ಟ್ ಆಗಿರುವಂತಹ ವ್ಯಕ್ತಿಗೆ ಮಾತ್ರ ನೀವು ಸಂಪೂರ್ಣವಾಗಿರುವಂತಹ ಪ್ರೀತಿನ ಕೊಡೋದಿಕ್ಕೆ ಸಾಧ್ಯ ಆಗತ್ತೆ, ರೈಟ್. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಜ್ರದ ಬೆಲೆ ಮಣ್ಣಿನಲ್ಲಿ ಬಿದ್ದಾಗ ತಿಳಿಯೋದಲ್ಲ, ಅದನ್ನ ಕಳ್ಕೊಂಡ ವ್ಯಕ್ತಿಗೆ ಅದರ ಹೊಳಪು ನೆನಪಾದಾಗ ಅರ್ಥ ಆಗತ್ತೆ. ಅಯ್ಯೋ, ನಾನು ವಜ್ರನ ಕಳ್ಕೊಂಡೆ ಅಂತ ಹೇಳ್ಬಿಟ್ಟು. ನೀವು ವಜ್ರದಂತೆ. ಈಗ ನೀವು ಮಾಡ್ಬೇಕಾಗಿದ್ದೇನು ಅಂತ ಹೇಳಿದ್ರೆ ಇಷ್ಟೇನೆ, ನೀವು ನಿಮ್ಮ ಮೇಲೆ ಪ್ರೀತಿನ ಇಟ್ಕೊಳ್ಳಿ. ನೀವು ಬೆಳಗಿದಷ್ಟು, ನೀವೆಷ್ಟು ಬೆಳಗ್ತಾ ಹೋಗ್ತೀರಾ ಅಲ್ವಾ, ಅವರಿಗೆ ಅದು ಎಫೆಕ್ಟ್ ಆಗುತ್ತೆ. ಯಾವ ರೀತಿಯಾಗಿ ಅವರ ಪಶ್ಚಾತ್ತಾಪದ ಬೆಂಕಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಬೆಳೀತಾ ಹೋದಷ್ಟು, ನೀವು ಬೆಳಕಾದಷ್ಟು, ನೀವು ಬೆಳೀತಾ ಯಾವಾಗ ಹೋಗ್ತೀರಾ, ಬೆಳಕಾಗ್ತಾ ಯಾವಾಗ ಹೋಗ್ತೀರಾ. ಹಿಂಗ್ ಬೆಳಕಾಗೋದು ಅಂತ ತಲೆ ಮೇಲೆ ಟಾರ್ಚ್ ಹಾಕೊಬೇಕಾ ಮ್ಯಾಮ್? ನೋ. ನಿಮ್ಮನ್ನ ನೀವು ಪ್ರೀತಿ ಮಾಡ್ತಾ, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ತಾ, ನಿಮ್ಮನ್ನ ನೀವು ಅರ್ಥಕೊಳ್ತಾ, ನೀವು ಹೀಲ್ ಆಗ್ತಾ, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ, ನೀವೆಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಹೋಗ್ತೀರಾ, ನೀವೆಷ್ಟು ಬೆಳೀತಾ ಹೋಗ್ತೀರಾ, ಅಷ್ಟೇ ಪಶ್ಚಾತ್ತಾಪ ಅವ್ರಿಗೆ ಬರ್ತಾ ಹೋಗುತ್ತೆ. ಅವ್ರಿಗೆ ಪಶ್ಚಾತ್ತಾಪ ಬೆಂಕಿ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ಅವ್ರು ನಿಮ್ಮ ಹತ್ರ ಓಡ್ ಬರೋದಕ್ಕೆ ಶುರು ಆಗತ್ತೆ, ಓಡ್ ಬರ್ತಾರೆ ಕೂಡ. ನೀವು ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡ್ತಾ ಹೋದ್ರೆ, ಅಯ್ಯೋ ಪಾಪ ನನ್ನ ಪರ್ಸನ್ ಅಂತ ಹೇಳಿ ನೀವು ಯಾವಾಗ ಇನ್ನೂ ಕರಗ್ತಾ ಹೋಗ್ತೀರಾ, ಅವಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಅಂತರ. ಅರ್ಥ ಮಾಡ್ಕೊಳ್ಳಿ, ಓಕೆ. ಸೊ ಬೆನ್ನು ಹತ್ಕೊಂಡು ಹೋಗೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಿ, ಆಟೋಮೆಟಿಕಲಿ ಎಲ್ಲವೂ ಕೂಡ ಸರಿಯಾಗತ್ತೆ, ಓಕೆ. ಅವರು ವಾಪಸ್ ನಿಮ್ಮ ಜೀವನಕ್ಕೆ ಬರ್ತಾರೆ. ನೀವು ಯಾವಾಗ ರೆಡಿ ಆಗ್ತೀರಾ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದಿಕ್ಕೆ, ಅವಾಗ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು ಆ್ಯಂಡ್ ವಂಡರ್ಫುಲ್ ಆಗಿತ್ತು ಈ ಎನರ್ಜಿ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳ್ಬಿಟ್ಟು, ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಮಿಸ್ ಮಾಡಬೇಡಿ, ನೆಕ್ಸ್ಟ್ ನಿಮಗೆ ಸೆಷನ್ May 23 and 24 7 ಚಕ್ರ ಹೀಲಿಂಗ್, 7 ಚಕ್ರ ಧ್ಯಾನ ಹಾಗೆ ಸಾಧನ ಏನಿದೆ ಅದರ ಡೀಟೇಲ್ಸ್ ಬರುತ್ತೆ ನೆಕ್ಸ್ಟ್ ವಾಯ್ಸ್ ಕ್ಲಿಪ್ಪಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಜಾಯಿನ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನನ್ನ ಜೊತೆ ಕನೆಕ್ಟ್ ಆದರೆ ಗೊತ್ತಲ್ವಾ, ಹೀಲಿಂಗ್ ಎನರ್ಜಿ ಆಟೋಮೆಟಿಕಲಿ ಬರುತ್ತೆ. ಆ್ಯಂಡ್ ನನ್ನ ಒಂದು
ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ನೀವು ನನ್ನ ಜೊತೆಗೆ ಇರ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಾಯ್ಸ್ ಕ್ಲಿಪ್ನ ಕೇಳಿಬಿಟ್ಟು ಜಾಯ್ನ್ ಆಗಿ. ಥ್ಯಾಂಕ್ ಯು. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವೇನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನು ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನು ಎಚ್ಚರಿಸಿಕೊಳ್ಳೋದಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?